ನಾವಿವತ್ತೇನು ವಿಷಯದ ಪೀಠಿಕೆ ಇಟ್ಕೊಂಡಿದ್ದೀವಿ, ಸ್ವ ಅನ್ನೋಂಥ ದಿಕ್ಕಿನಲ್ಲಿ ನಮ್ಮ ದೇಶ ಹೆಂಗೆ ಮುಂದುವರಿಬೇಕು ಅಂತ, ಅದನ್ನೇ ನಾನು ಇಂಗ್ಲೀಷಲ್ಲಿ ತರ್ಜುಮೆ ಮಾಡಿ ಹೇಳೋದಾದರೆ ಪ್ರಜ್ಞಾಪ್ರವಾಹದ ಕೆಲಸ ಏನು ಅಂತ ಹೇಳಿದ್ರೆ ಡಿಕಲೋನೈಸೇಷನ್ ಆಫ್ ಇಂಡಿಯನ್ ಮೈಂಡ್ಸ್. ಕಾಲನೈಸ್ ಅಂತ ಹೇಳಬೇಕಾದ್ರೆ ಅದು ಕೇವಲ ನಮ್ಮ ದೇಶ ಅಲ್ಲ, ಪ್ರಪಂಚದ ಯಾವ್ಯಾವ ದೇಶಗಳು ಕಾಲನೈಸ್ ಆಗಿದೆಯೋ ಅವೆಲ್ಲವೂ ಅವರವರ ಸ್ವನ ಪಡ್ಕೊಳ್ಳಿಕ್ಕೆ ಸಾಕಷ್ಟು ಪ್ರಯತ್ನಗಳು ಮಾಡ್ತಾ ಇವೆ. ಅದರಲ್ಲಿ ಭಾರತವು ಒಂದು 4-5 ವರ್ಷದಿಂದ RSSನ ಒಂದು ಜನರಲ್ ಬಾಡಿ ಮೀಟಿಂಗ್, ನ್ಯಾಷನಲ್ ಲೆವೆಲ್ನ ಅತ್ಯಂತ ಉನ್ನತವಾದಂಥ ಒಂದು ಬಾಡಿ ಮೀಟಿಂಗಲ್ಲಿ ಈಗಿನ ಸರ್ಸಂಘಚಾಲಕರು ಮೋಹನ್ ಭಾಗವತರು ಮಾತಾಡ್ತಾ ಒಂದು ರೆಸಲ್ಯೂಷನ್ ಪಾಸ್ ಮಾಡ್ತಾರೆ. ಸಂಘ ಸ್ವನ ದಿಕ್ಕಿನಲ್ಲಿ ನಮ್ಮ ರಾಷ್ಟ್ರದ ಚಿಂತನೆಯನ್ನು ಮುಂದುವರಿಸಬೇಕು, ಇದು ಈ ಸತಿಯ ರೆಸಲ್ಯೂಷನ್ ಅಂತ. ಹಾಗಿದ್ರೆ ಸ್ವ ಅಂತ ಹೇಳಿದ್ರೆ ಏನು? ಅದು 75-76 ವರ್ಷ ನಮಗೆ ಸ್ವಾತಂತ್ರ್ಯ ಬಂದ ನಂತರ ನಾವು ಸ್ವಾಧೀನತೆಯಿಂದ ಸ್ವಾತಂತ್ರ್ಯದ ಎಡೆಗೆ ಅಂತ ಯಾಕೆ ಮಾತಾಡಬೇಕಾಗಿದ್ರೆ, ಇದು ನಿಜವಾಗ್ಲೂ ನಮಗೆ ಸ್ವಾತಂತ್ರ್ಯವೋ ಅಥವಾ ಕೇವಲ ಸ್ವಾಧೀನ ಬಂತೋ ನಮಗೆ? ಈ ತರ ಯೋಚನೆ ಮಾಡಲಿಕ್ಕೆ ನಾವು ಶುರು ಮಾಡಿದಾಗ ಸಾಕಷ್ಟು ವಿಷಯಗಳು ನಮಗೆ ಯಾರು ವೆಸ್ಟರ್ನರ್ಸ್ ಅವರು ನಮ್ಮನ್ನ ಅವ್ರ ಲೆನ್ಸಸ್ ಅಲ್ಲಿ ನೋಡ್ತಿದ್ರೋ ಆ ಎಲ್ಲ ಪದಗಳು ನಮ್ಗೆ ಅನ್ಸ್ಲಿಕ್ಕೆ ಶುರುವಾಯಿತು, ಇದೇ ಸತ್ಯವೇನೋ ಇದೇ ಸರಿನೇನೋ ಅನ್ನೋಷ್ಟರ ಮಟ್ಟಿಗೆ. ರಾಷ್ಟ್ರ ಮತ್ತೆ ನೇಷನ್ ಇದು ನಾವು ಇವತ್ತಿನ ನಿತ್ಯ ಬಳಕೆಯಲ್ಲಿ ಮಾಡುವಂತ ವ್ಯಾವಹಾರಿಕ ಸಂಭಾಷಣೆಗಳಲ್ಲಿ ಸಹಜವಾಗಿರುವಂಥದ್ದಾಗ್ಬಿಟ್ಟಿದೆ. ಅಂದ್ರೆ ರಾಷ್ಟ್ರದ ಈಸ್ ಈಕ್ವಲೆಂಟ್ ಟು ನೇಷನ್, ಅದು ಅಲ್ಲ ಅನ್ನುವಂಥದ್ದು ಮೊದಲನೇದು ನಾವು ಸರಿ ಮಾಡಬೇಕಾಗಿರುವಂಥದ್ದು. ಹೆಂಗೆ ನೇಷನ್ ಮತ್ತೆ ರಾಷ್ಟ್ರ ಒಂದೇ ಅಲ್ವೋ, ಅದು ಸ್ಟೇಟ್ ವರ್ಸಸ್ ನೇಷನ್ ಅಂತ ಶುರುವಾದಂಥ ವೆಸ್ಟರ್ನ್ ಕಲ್ಚರ್ ಅಥವಾ ವೆಸ್ಟರ್ನ್ ಥಾಟ್ ಪ್ರಾಸೆಸ್ ಇರ್ಬೋದು, ಥಿಯಾಲಜಿದು. ತನ್ಮೂಲಕ ಯಾರ ಪ್ರಭಾವವನ್ನ ಜಾಸ್ತಿ ಬೆಳೆಸಬೇಕು ಸಮಾಜದ ಮೇಲೆ, ಸಮಾಜದ ಅಭಿಪ್ರಾಯದ ಮೇಲೆ ಅನ್ನುವಂಥದ್ದನ್ನ ಏನು ಪ್ರಕಟೀಕರಣ ಮಾಡಲಿಕ್ಕೆ ಹೊರಟ್ರೋ, ಮತ್ತೆ ಅದೇ ಸತ್ಯ ಅಂತ ಇಡೀ ಪ್ರಪಂಚಕ್ಕೆ ಅವರು ಹೇಳಲಿಕ್ಕೆ ಹೊರಟ್ರೋ. ವರ್ಸಸ್ ರಾಷ್ಟ್ರ ಅಂದ್ರೆ ಏನು, ಇದು ಮೊದಲನೇದು ನಾವು ತಿಳ್ಕೊಬೇಕಾಗಿರೋದು ಸ್ವ ಅನ್ನುವಂಥ ವಿಷಯದಲ್ಲಿ. ಎರಡನೇ ಅಂಶ ಅಂತ ಹೇಳಿದಾಗ ಸಾಕಷ್ಟು ಸತಿ ನಮಗೆ ಈ ತರ ಅಪಭ್ರಂಶಗಳು ಸುಮಾರು ಆಗ್ಬಿಟ್ಟಿವೆ. ಇಂಗ್ಲಿಷ್ನ ತರ್ಜುಮೆಗೆ ಹೋದಂತ ಸುಮಾರು ಪದಗಳು ಯಾವ್ದು ಈಕ್ವಲೆಂಟೇ ಇಲ್ವೋ ಅದನ್ನ ಹೇರ್ತಾ ಇದೇ ಸರಿ ಅನ್ನೋದಕ್ಕೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಸುಮ್ಮನೆ ಮೊದಲು ಹಿಂದುತ್ವ ಸರಿ ಅಲ್ಲ ಅಂತ ಹೇಳಲಿಕ್ಕೆ ಶುರು ಮಾಡಿದ್ರು. ಆಮೇಲೆ ಹಿಂದುತ್ವ ಸರಿ, ಹಿಂದೂಯಿಸಮ್ ಅಲ್ಲ ಅಂತ ಹೇಳಿದ್ರು. ಹಿಂದೂಯಿಸಮು ಸರಿ ರೀ, ಆದ್ರೆ ಈ ಹಿಂದೂಯಿಸಮ್ ಅಂತ ಹೇಳೋದು RSS ಹಿಂದೂಯಿಸಮ್ ಸರಿ, ವಿಶ್ವ ಹಿಂದೂ ಪರಿಷತ್ ಬಜರಂಗ್ ದಳದ ಹಿಂದೂಯಿಸಮ್ ಸರಿ ಅಲ್ಲ. ಈ ತರ ಹೇಳ್ತಾ ನಮ್ಗೀಗ ಹಿಂದೂ ಅಂದ್ರೆ ಏನು ಅಂತ ಕನ್ಫ್ಯೂಷನ್ ಶುರು ಮಾಡಿಸ್ಬಿಟ್ಟಿದೀವಿ. ನಮ್ಮಷ್ಟೇ ನಮ್ಗೆ ಕನ್ಫ್ಯೂಷನ್. ಅದು ಯಾರು ಹೇಳೋದು ಸರಿ? ಸಾವರ್ಕರ್ ಹಿಂದುತ್ವ ಸರಿ ಇಲ್ಲ ರೀ, ವಿವೇಕಾನಂದರ ಸರಿ ಹಿಂದುತ್ವ, ಅಥವಾ ವಿವೇಕಾನಂದರದು ಮತ್ತೆ ಸಾವರ್ಕರ್ದು ಸರಿ ಇಲ್ವೇ ಇಲ್ಲ ರೀ, ಗಾಂಧೀಜಿ ಹೇಳಿದ ಹಿಂದುತ್ವ ಸರಿ. ಏನಾಗಿದ್ರೆ ಇದರ ಡೆಫಿನೇಷನ್ಗಳು ಹೆಂಗ್ ಬರಿಬೇಕಾಗಿತ್ತು ಅಂದ್ರೆ 75-76 ವರ್ಷ ಆದ್ಮೇಲೂ ನಾವು ಸ್ವತಂತ್ರ, ಮೊದಲನೇದು ಈ ತಂತ್ರ ಅನ್ನೋ ಪದ ಇನ್ನೊಂದು ಡೈಲ್ಯೂಷನ್ ಒಳಗಾಗಿರುವಂಥದ್ದು. ನಮಗೆ ತಂತ್ರ ಅಂದ ತಕ್ಷಣ ಅದು ಕುತಂತ್ರ ಅಂತಾನೆ ಬರುತ್ತೆ ನಮ್ಮ ಮನಸ್ಸಿಗೆ. ತಂತ್ರ ಅಂದ್ರೆ ಒಂದು ಫ್ರೇಮ್ ವರ್ಕ್ ಅಷ್ಟೇ, ಅದು ಯಾವ್ದ್ರ ಮೇಲಾದ್ರೂ ಆಗ್ಬೋದು ಆ ಫ್ರೇಮ್ ವರ್ಕ್. ಈ ತರ ಎಷ್ಟೋ ಶಬ್ದಗಳನ್ನ ಅಪಭ್ರಂಶಗೊಳಿಸಿ ಅಥವಾ ಅದನ್ನು ಡೈಲ್ಯೂಟ್ ಮಾಡಿ ಆ ಪದಗಳನ್ನ ನಾವು ಉಪಯೋಗಿಸ್ಬೇಕಂದ್ರೆ 10 ಸತಿ ಯೋಚನೆ ಮಾಡಬೇಕು. ಆ ತರಹದ ಸ್ಥಿತಿಗೆ ನಾವು ಬಂದ್ಬಿಟ್ಟಿದ್ದೀವಿ. ಅದರ ಪರಿಣಾಮ ನಮ್ಮತನ ಅಂತ ಬಂದಾಗ, ನಮ್ಮ ತಂತ್ರಗಳು ಅಂತ ಬಂದಾಗ ಸಹಜವಾಗಿ ನಮ್ಗನ್ಸುತ್ತೆ ಈ ಥರದ್ದು ಏನು ಇರ್ಲಿಲ್ವೇನೋ, ಇವರೇ ಸುಮ್ಮನೆ ಹುಟ್ಟಾಕ್ತಿದ್ದಾರೆ. ನಾನು ಮೊನ್ನೆದು ಹೇಳ್ತಿದ್ದೀನಿ, ಕಳೆದ ವಾರದ ತನಕ ಗುರುಪೂಜೆ ಅಂತ ಏನೋ ನಡೀತೆ ಎಲ್ಲ ಕಡೆಯೂ. ಎಷ್ಟೋ ಜನಕ್ಕೆ ಗುರುಪೂಜೆ ಅಂತ RSS ಅವ್ರು ಕರಿತಿದ್ದಾರೆ ಅಂದ ತಕ್ಷಣ ಇದು 25ರಲ್ಲಿ ಶುರು ಮಾಡಿರೋದು, ಅದಕ್ಕೆ ಮುಂಚೆ ಎತ್ತರದೇನೋ ಇರ್ಲಿಲ್ವೇನೋ ವ್ಯವಸ್ಥೆ ಅನ್ನೋಷ್ಟ್ರ ಮಟ್ಟಿಗೆ. ಅಂದ್ರೆ ಎಲ್ಲ ವಿಷಯಗಳಲ್ಲೂ ನಮ್ಮನ್ನ ನಾವೇ ಕ್ವಶನ್ ಮಾಡ್ತಾ ಇದು ಸರಿಯೋ ತಪ್ಪೋ ಅಂತ ಕ್ವಶನ್ ಮಾಡೋದು ತಪ್ಪಲ್ಲ, ಆದ್ರೆ ನಮ್ಮ ಎಕ್ಸಿಸ್ಟೆನ್ಸ್ ನಮ್ಮ ಇದನ್ನೇ ಕ್ವಶನ್ ಮಾಡ್ಕೊಂಡ್ಬಿಡ್ತೀವಲ್ಲ, ಅದು ಬಹಳ ತಪ್ಪು. ಡಾರ್ವಿನ್ ಥಿಯರಿ ಬಂದಾಗ ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಅಂತ ಹೇಳೋದು. ಯಾಕೆ ಹೇಳ್ದ ಅವನು ಅಂತ ಹೇಳಿದ್ರೆ, ಅವನಿಗೆ
ಅವನು ಎಕ್ಸ್ಪೆರಿಮೆಂಟ್ಸ್ ಮಾಡಿದಾಗ ಯಾವುದು ಸ್ವಲ್ಪ ಶಕ್ತಿವಂತ ಪ್ರಾಣಿಗಳಿರ್ತಿದ್ವೋ, ವ್ಯಕ್ತಿಗಳಿರ್ತಿದ್ರೋ, ಅವರು ಇನ್ನೊಬ್ಬರ ಮೇಲೆ ಹೇರಿ ಅಥವಾ ಪ್ರಾಣಿಗಳದನ್ನು ಸಾಯಿಸಿ ಬದುಕ್ತಿದ್ವು. ಅದಕ್ಕೆ ನೀನು ಬದುಕಬೇಕಾದ್ರೆ ನೀನು ಶಕ್ತಿವಂತನಾದ್ರೆ ಮಾತ್ರ ಬದುಕ್ಲಿಕ್ಕೆ ಸಾಧ್ಯ. ಇದೊಂದೊಂದು ಥಿಯರಿ ಫ್ಲೋಟ್ ಮಾಡ್ದ. ನಾವು ಜೀವನದಲ್ಲಿ ಅದನ್ನು ನಂಬಲೇ ಇಲ್ಲ. ನಾವು ಸರ್ವೇ ಭವಂತಿ ಸುಖಿನಃ ಅಂತ ಹೇಳಿದವರು. ಇದು ನಮ್ಮ ಸ್ವ, ಇದು ನಮ್ಮತನ. ಇದು ನಾವು ಇನ್ನೊಬ್ಬರನ್ನ ಸಾಯಿಸಿ, ಇನ್ನೊಬ್ಬರನ್ನ ತುಳಿದು, ಅಥವಾ ಇನ್ನೊಬ್ಬರ ಬಗ್ಗೆ ಅಸಡ್ಯವನ್ನ ಮಾತಾಡಿ ಅವ್ರನ್ನ ಬದುಕಲಿಕ್ಕೆ ಬಿಡದೆ ನಾವೇ ಬದುಕಬೇಕು ಅಂತ ಅನ್ಕೋತೀವಲ್ಲ, ಅದು ನಮ್ಮತನವಲ್ಲ. ಒಂದು 20 ವರ್ಷದಿಂದ ಒಂದು ಜರ್ಮನ್ನ ಎಡಿಟೋರಿಯಲ್ ಅಲ್ಲಿ ಒಂದು ಬಹಳ ಚೆನ್ನಾಗಿರುವಂತ ಒಂದು ಆರ್ಟಿಕಲ್ ಬಂತು. ಅದ್ರಲ್ಲಿ ಅವ್ರು ಬರೆದಿದ್ರು, ದಿ ರಿಜಿನಿವೇಶನ್ ಆಫ್ ಇಂಡಿಯನ್ ಕಲ್ಚರ್ ವಿಲ್ ಬಿ ದಿ ಓನ್ಲಿ ವೇ ಫಾರ್ ದಿ ಎಕ್ಸಿಸ್ಟೆನ್ಸ್ ಆಫ್ ದಿ ವರ್ಲ್ಡ್ ಅನ್ನುವಂಥ ಕಾಲಮ್ ಅಲ್ಲಿ ಅವನು ಬರೆದಂತ ಒಂದು ಲೇಖನ. ಅದ್ರಲ್ಲಿ ಅವನು ಬರೀತಾ ಹೇಳ್ತಾನೆ, ಯಾವುದನ್ನ ನೀವು ಕಸಕ್ಕಿಂತ ಕಡೆ ತೃಣ ಅಂತ ನೋಡ್ತೀರಾ, ಅದರಲ್ಲೂ ಪೂಜ್ಯನೀಯ ಭಾವ ಕಾಣ್ತಾರೆ. ಯಾರಾದ್ರೂ ಅಕಸ್ಮಾತ್ ನಿನ್ನಲ್ಲೂ ಇರೋದು ಅದೇ ಬ್ರಹ್ಮ ಅಂತ ನಾವು ಸುಮ್ಮನೆ ಮಾತು ಬಿಸಾಕ್ದಂಗೆ ಹೇಳ್ತಿರ್ತೀವಲ್ಲ, ಆ ದಾರಿಯಲ್ಲಿ ನಡಿಬೇಕು, ಅದು ಸ್ವ ಅಂತ ನಾನು ಹೇಳೋದು. ಆತರ ಹೇಳಬೇಕು ಅಂತ ಹೇಳಿದಾಗ ಅದನ್ನ ನಂಬುವಂತ ಜನ ಫಸ್ಟ್ ಆಗ್ಬೇಕು. ನಂಬಬೇಕಾದ್ರೆ ಅದರಲ್ಲಿ ವಿಶ್ವಾಸ ಇರಬೇಕು. ಬಹಳ ಸುಲಭ ಕೆಲವು ವಿಷಯಗಳನ್ನ ಹೇಳುವಂಥದ್ದು. ಯಾಕಂದ್ರೆ ಅದು ಅಬ್ದುಲ್ ಕಲಾಂರನ್ನ ಡೆಲ್ಲಿಯ ಒಂದು ಯೂನಿವರ್ಸಿಟಿಲಿ ಮಾತಾಡ್ಬೇಕಾದ್ರೆ ಅವ್ರಿಗೆ ಕೇಳಿದಂತೆ, ಹೌ ಕ್ಯಾನ್ ಯು ಸ್ಪೇರ್ ಸೋ ಮಚ್ ಟೈಮ್ ಅಂಡ್ ವೆನ್ ಯು ಪ್ರೀಚ್, ನೀವು ಹೇಳಬೇಕಾದ್ರೆ ಇಷ್ಟೊಂದು ಕನ್ವಿಕ್ಷನ್ ಇಂದ ಹೇಳ್ತೀರಲ್ಲ ಹೆಂಗೆ ಅಂತ. ಅದಕ್ಕೆ ಅಬ್ದುಲ್ ಕಲಾಂ ಹೇಳ್ತಾರೆ, ಇಫ್ ಯು ಹ್ಯಾವ್ ಟು ಟೀಚ್ ಯು ಹ್ಯಾವ್ ಟು ರೀಡ್ ಬುಕ್ಸ್, ಬಟ್ ಇಫ್ ಯು ಹ್ಯಾವ್ ಟು ಪ್ರೀಚ್ ಯು ಶುಡ್ ಬಿಕಮ್ ಅ ಬುಕ್ ಅಂತ. ಆ ಥರ ನಾವು ಕೇವಲ ಹೇಳುವಂಥವ್ರು ಆಗಿರ್ಲಿಲ್ಲ ಮುಂಚೆಯಿಂದನೂ, ಅದನ್ನ ಅಕ್ಷರಶಃ ಪಾಲನೆ ಮಾಡುವಂಥವ್ರು ಆಗಿದ್ವಿ. ಆ ನಿಟ್ಟಿನಲ್ಲಿ ನೋಡಿದಾಗ ಎಷ್ಟೋ ಇವತ್ತಾಗಿರುವಂಥ ಡೈಲ್ಯೂಷನ್ಸ್, ನಮ್ಮ ಸ್ವಂತಿಕೆಯನ್ನ ವಾಪಸ್ ತರಬೇಕಾದ್ರೆ ಮೊದಲು ಅದನ್ನು ಸರಿ ಮಾಡಬೇಕಾಗಿದೆ. ಒಂದು ಸರಿ ಮಾಡುವಂಥದ್ದು. ಎರಡನೆಯ ವಿಷಯ, ಸರಿ ಮಾಡಿದ್ದನ್ನ ಇವತ್ತಿನ ಸಮಾಜಕ್ಕೆ ಯಾವ ತರ ಹೇಳಬೇಕು, ಕಾಂಟೆಂಪ್ರರಿಯಾಗಿ ಅದನ್ನ ವಾಪಸ್ ಮುಂದೆ ಇಡಬೇಕು. ಸೋಷಿಯಲ್ ಟ್ರಾನ್ಸ್ಫರ್ಮೇಶನ್ ಥ್ರೂ ಸ್ವಾತಂತ್ರ್ಯ, ನಮ್ಮ ತಂತ್ರಗಳಿಂದ ಸೋಷಿಯಲ್ ಟ್ರಾನ್ಸ್ಫರ್ಮೇಶನ್ ಆಗಬೇಕು ಅಂತಿದ್ರೆ, ಸಾಮಾಜಿಕ ಪರಿವರ್ತನೆಯನ್ನ ತರಬೇಕು ಅಂತಿದ್ದಾಗ ಫಸ್ಟ್ ಇರೋದನ್ನ ನಮ್ಗೆ ಸರಿಗೆ ಅರ್ಥ ಮಾಡ್ಕೋಬೇಕು. ಮತ್ತೆ ಎಲ್ಲವೂ ಸರಿ ಇದೆ ಮುಂಚಿನವ್ರು ಹೇಳಿದ್ದು ಅನ್ನೋದು ಇಲ್ಲ. ಆದ್ರೆ ಆಗಿನ ಕಾಲಕ್ಕೆ ಅದು ಸತ್ಯವಾಗಿರ್ಬೋದು. ಉದಾಹರಣೆಗೆ ಎಷ್ಟೋ ಸತಿ ನಮ್ಮಲ್ಲಿ ಮಾತಾಡ್ಬೇಕಾದ್ರೆ ಅಥವಾ ಇವತ್ತಿನ ಡಿಬೇಟ್ಗಳಲ್ಲಿ ಮಾತಾಡ್ಬೇಕಾದ್ರೆ ಹಿಂದೂಗಳ ಬಗ್ಗೆ ಯಾರಾದ್ರೂ ಪರ ಮಾತಾಡ್ತೀವಿ, ಇವನೊಬ್ಬ ಮನುವಾದಿ. ಯಾರಿಗಾದ್ರೂ ಒಬ್ಬರಿಗ 127 ಶ್ಲೋಕ ಏನಿದೆ, ಏನ್ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಕೇಳಿಬಿಟ್ರೆ ಅವ್ರು ಓದಿರಲ್ಲ, ಮನುವಾದಿ ಅಂತ ಹೇಳ್ತಾರೆ. ಅದೇ ಇವತ್ತಿಗೂ ನಾವು ವೈವಸ್ತವನ್ವಂತಾರೆ ಅಂತಾನೆ ಮಾತಾಡ್ತಿರ್ತೀವಿ. ಆಗಿನ ಕಾಲಕ್ಕೆ ಮನು ಹೇಳದಂತ ಅಥವಾ ಇವತ್ತಿನ ಕಾಲಕ್ಕೂ ಮನು ಹೇಳದಂತ ಸಾಕಷ್ಟು ವಿಷಯಗಳು ಸರಿನೇ ಇದೆ, ಕೆಲವು ವಿಷಯಗಳು ಸರಿ ಇಲ್ಲ. ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ಜನಾಂಗ ಸರಿ ಇಲ್ಲ ಅಂತ ಒಪ್ಕೊಳ್ಳೋದಿದ್ರೆ ಅದು ನಾವು ಮಾತ್ರ. ಅದನ್ನೇ ಪ್ರೋಗ್ರೆಸಿವ್ ಅನ್ನೋದು. ಕೇವಲ ಒಪ್ಕೋತಿಲ್ಲ ನಾವು, ಅದನ್ನ ತಿದ್ದುಕೊಳ್ಳಿಕ್ಕೂ ಸರಿ ಮಾಡ್ಕೋತಾ ಇದೀವಿ. ಉದಾಹರಣೆಗೆ ಜಾತಿಯ ವ್ಯವಸ್ಥೆ ಇಡೀ ಪ್ರಪಂಚದಲ್ಲಿ ಭಾರತಕ್ಕಿಂತ ವರಿಷ್ಠಾಗಿ ನೆಲ್ಲೂ ಇಲ್ಲ. ಅದನ್ನ ಹೇಳಿದ್ರು, ಅದನ್ನ ಹೇಳ್ತಾ ಅದನ್ನ ನಮ್ಮ ಕೈಲಿ ಮಾಡಿಸೂ ಬಿಟ್ರು. ಆದ್ರೆ ಇವತ್ತದ್ರ ಬಗ್ಗೆ ನಾವು ಚರ್ಚೆ ಮಾಡ್ಲಿಕ್ಕೆ ರೆಡಿ ಇದೀವಲ್ಲ, ಸರಿ ಇಲ್ಲ ಅಂತ ನಾವು ಒಪ್ಕೋತಿದೀವಲ್ಲ ಅದನ್ನ. ವರ್ಲ್ಡ್ ಇಸ್ ಫ್ಲಾಟ್ ಅಂತ ಹೇಳುವಂತ ಫ್ಲಾಟ್ ಬೈಬಲ್ ಆರ್ಗನೈಸೇಷನ್ ಅನ್ನೋದು ಇವತ್ತಿಗೂ ಇದೆ. ಫ್ಲಾಟ್ ಅರ್ತ್ ಆರ್ಗನೈಸೇಷನ್ ಅನ್ನುವಂತ 2-3 ಸಂಘಟನೆಗಳು UK-ಲೂ ಇದೆ, US-ಅಲ್ಲೂ ಇದೆ ಇವತ್ತಿಗೂ. ಅಂದ್ರೆ ಯಾವದನ್ನ ಹೇಳಿದ್ರು ಪ್ರಪಂಚ ಅಥವಾ ಭೂಮಿ ಚಪ್ಪಟ್ಟೆಯಾಗಿದೆ ಅಂತ ಅದನ್ನ ನಂಬಿಕೊಂಡಿರುವಂತ ಜನ ಇವತ್ತು ಇದ್ದಾರೆ. ಪ್ರತಿ ವರ್ಷ ಅವ್ರದ್ದು ಬೋರ್ಡ್ ಮೀಟಿಂಗ್ಗಳಾಗತ್ತೆ. ಅದನ್ನ ಸರಿ ಮಾಡ್ಕೊಳ್ಳೋಕೆ ರೆಡಿ ಇಲ್ವಲ್ಲ ಅವರು.
ಅಂದ್ರೆ ಯಾವ ವ್ಯವಸ್ಥೆಯನ್ನ ನಾವು ಸರಿದೂಗಿಸ್ಕೊಂಡು ಸರಿ ಮಾಡಿಕೊಂಡು ಅದರಲ್ಲಿ ಕರೆಕ್ಷನ್ಸ್ ಮಾಡ್ಕೊಂಡು ಮುಂದೆ ಬಂದಿದ್ದೀವಿ, 1 ವರ್ಷ 10 ವರ್ಷ 100 ವರ್ಷ ಅಲ್ಲ, ಸುಮಾರು 10,000 ವರ್ಷಗಳಿಂದ. ಮತ್ತೆ ನಂಬಿಕೆ ಒಂದೇ. ರಾಷ್ಟ್ರ ಅಂತ ಹೇಳಿದಾಗ ಅದು ಕೇವಲ ಒಂದು ಜಿಯೋಗ್ರಫಿಕಲ್ ಬೌಂಡ್ರಿ ಅಲ್ಲ, ನಮಗೆ ಅಷ್ಟೇ ಅಲ್ಲ. ಆದರೆ ಒಂದೇ ಪರಂಪರೆ, ಒಂದೇ ವ್ಯವಸ್ಥೆ ಅಥವಾ ಒಂದೇ ಪೂರ್ವಜರು, ಇದರ ಮೇಲೆ ನಂಬಿಕೆ ಇಟ್ಕೊಂಡು ಬದುಕ್ತಿರೋಂಥ ಜನಾಂಗ ನಾವು. ವಿವೇಕಾನಂದರು ಬಹಳ ಚೆನ್ನಾಗಿ ಹೇಳ್ತಾರೆ. ನೆಪೋಲಿಯನ್ನು ಹೇಳ್ದ. ಇಂಗ್ಲೆಂಡಿನ ಅವರ ಇದೇನು ಅಂತ ಕೇಳಿದ್ರೆ, ಅಸ್ಮಿತೆ ಏನು ಅಂತ ಕೇಳಿದ್ರೆ, ನೆಪೋಲಿಯನ್ ಹೇಳ್ತಾನೆ, ಇಂಗ್ಲೆಂಡ್ ಈಸ್ ಆಸ್ ಗುಡ್ ಆಸ್ ಇಂಗ್ಲೆಂಡ್ ಆಲ್ವೇಸ್ ಬೀನ್ ಅ ಟ್ರೇಡಿಂಗ್ ಕಂಟ್ರಿ ಅಂಡ್ ದೇರ್ ಆಲ್ ಟ್ರೇಡರ್ಸ್. ಅಂದ್ರೆ ಅವರ ಮಾನಸಿಕತೆ ಬಿಸ್ನೆಸ್. ಜರ್ಮನಿ ಅಂತ ಕೇಳಿದಾಗ ವಿವೇಕಾನಂದರು ಹೇಳ್ತಾರೆ, ಜರ್ಮನಿ ಅಂತ ಹೇಳಿದ್ರೆ ಅದು ಟೆಕ್ನಾಲಜಿ. ಅದೇ ರೀತಿಯಲ್ಲಿ ಜಪಾನ್ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಸಮಯ ಪಾಲನೆ. ಭಾರತ ಅಂತ ಬಂದಾಗ ವಿವೇಕಾನಂದ ಹೇಳ್ತಾರೆ ಆಧ್ಯಾತ್ಮ. ಯಾವ ನೆಲದ ಮೇಲೆ, ಯಾವ ನೆಲೆಯ ಮೇಲೆ ನಮ್ಮ ಜೀವನದ ಪದ್ಧತಿಗಳನ್ನ ನಾವು ರೂಪಿಸ್ಕೋಬೇಕಿತ್ತೋ ಅದನ್ನ ಮರುತಿದ್ದರ ಕಾರಣ ಇವತ್ತು ನಾವು ಮತ್ತೆ ನಮ್ಮ ತಂತ್ರಗಳನ್ನ ಮುಂದೆ ತಗೊಂಡ್ಬರ್ಬೇಕು ಅಂತ ಹೇಳ್ತಿರುವಂಥದ್ದು. ಸ್ವ ಅನ್ನುವಂಥ ಪದದಲ್ಲೇ ನಾವು ಆಧ್ಯಾತ್ಮವನ್ನ ರೂಢಿಸ್ಕೋಬೇಕು. ಇಲ್ಲದೆ ಹೋದ್ರೆ ಎಷ್ಟೋ ಸತಿ ನಾವು ಮಾಡುವಂತ ಸಾಕಷ್ಟು ಕೆಲಸಗಳು ನಮಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತೆ. ಆಗ್ಲೇ ಹೇಳಿದಂಗೆ ನಮ್ಮನ್ನ ನಾವು ಸರಿಯಾಗಿ ತಿಳ್ಕೊಳ್ಳದೆ ಹೋದ್ರೆ ಯಾವ ಹಿಂದುತ್ವ ಕರೆಕ್ಟು ಅನ್ನೋದ್ರ ಬಗ್ಗೆ ಚರ್ಚೆಗಳು ಟಿವಿ ಟೈಮ್ ಡಿಬೇಟ್ಸ್ ಆಗಕ್ಕೆ ಶುರು ಆಗ್ಬಿಡುತ್ತೆ. ಆದ್ಮೇಲೆ ಅದರ ಪರಿಣಾಮ ನಾವು ಏನ್ ಮಾಡಿದ್ರು ನಮ್ಮ ಮಕ್ಕಳು ಕ್ವಶನ್ ಮಾಡ್ತಾರೆ. ಎರಡನೇದು, ನಮ್ಮ ಮಕ್ಕಳೇನಾದ್ರು ಪ್ರಶ್ನೆ ಕೇಳಿದ್ರೆ ನಮಗೇನು ಉತ್ತರ ಕೊಡ್ಬೇಕು ಅಂತ ಗೊತ್ತಿರಲ್ಲ, ಯಾಕಂದ್ರೆ ನಮಗೆ ಗೊತ್ತಿಲ್ವಲ್ಲ ಏನು ಹೇಳಬೇಕು ಅಂತ. ಅವಾಗ ತಕ್ಷಣ ಹೇಳ್ತೀವಿ ಅತಿ ಪ್ರಸಂಗತನ ಮಾತಾಡಬೇಡ, ಹೇಳಿದಷ್ಟು ಕೇಳು. ಸುಮ್ಮನೆ ಹೇಳ್ತೀನಿ, ವಾದ, ಜಲ್ಪ ಮತ್ತೆ ವಿತ್ತಂಡ ಅಂತ 3 ಪದಗಳಿದೆ. ವಾದ ಅನ್ನೋದು ಬಹಳ ಒಳ್ಳೆಯ ಪದ. ಶಂಕರಾಚಾರ್ಯರು ಮತ್ತೆ ಮಂಡೂಕನ ಮಿಶ್ರನ ಮಧ್ಯೆ ಆದದ್ದು ವಾದ. ನಮ್ಮ ದೇಶದ ಬಹಳ ಒಳ್ಳೆಯ ಸಂಸ್ಕೃತಿ ಅದಾಗಿತ್ತು. ಎಲ್ಲದರ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ವಿ, ವಾದ ಮಾಡ್ತಿದ್ವಿ. ಇವತ್ತು ವಾದ ಅಂತ ಹೇಳಿದ್ರೆ ಅದು ಕೆಟ್ಟ ಪದ ಅನ್ನೋಷ್ಟರ ಮಟ್ಟಿಗೆ ತಳ್ಳಿಬಿಟ್ಟಿದ್ದೀವಿ. ವಾದ ಅಂತ ಮಾಡಬೇಕಾದಾಗ ನೀನು ಸರಿ ನಾನು ಸರಿ, ಯಾರ್ದು ಸರಿ ಆಗತ್ತೆ ಅದನ್ನ ಒಪ್ಕೋತೀವಿ ಅನ್ನುವಂಥದ್ದನ್ನ ವಾದ ಅಂತ ಕರಿತಿದ್ರು. ನಿನ್ಗೇನ್ ತಿಳ್ಕೊಂಬಂದಿದ್ಯೋ ನೀನ್ ತಿಳ್ಕೊಂಬಪ್ಪ, ನಾನೇನ್ ತಿಳ್ಕೊಂಬಂದಿದ್ದು ನಾನು ಮಾತಾಡೋಣ ಅಂತ. ಜಲ್ಪ ಅಂತ ಇನ್ನೊಂದಿತ್ತು, ನಾನೇ ಸರಿ, ಅದನ್ನ ನಾನು ನಿನ್ ಮೇಲೆ ಮಾಡಕ್ಕೆ, ನನ್ನ ಪ್ರಭಾವವನ್ನ ನಿನ್ನ ಮೇಲೆ ಬೀರ್ಲಿಕ್ಕೆ ನಾನೆಲ್ಲ ಪ್ರಯತ್ನ ಮಾಡ್ತೀನಿ, ಅದು ಜಲ್ಪ ಅಂತ ಕರೆಯೋರು. ವಿತ್ತಂಡ ಅಂತ ಇನ್ನೊಂದಿತ್ತು, ನೀನ್ ಏನೇ ಹೇಳ್ಕೊ, ನಾನು ಕೂತಿರೋದು ನಿನ್ನ ಹತ್ರ ನೀನ್ ಸರಿ ಇಲ್ಲ ಅಂತ ಹೇಳಕ್ಕೆ, ಇದು ವಿತ್ತಂಡ. ಅದಕ್ಕೆ ನಾವು ಸಾಮಾನ್ಯ ಮಾತಾಡ್ಬೇಕಾದ್ರೆ ಆಡು ಭಾಷೆಯಲ್ಲಿ ವಿತ್ತಂಡವಾದಿ ನೀನು ಅಂತ ಹೇಳ್ತಾ ಇರ್ತಾರೆ. ಈ ತರ ಕೆಲವು ಪದಗಳು, ಕೆಲವು ವಿಷಯಗಳನ್ನ ನಾವೆಷ್ಟು ಸರಿಯಾಗಿ ತಿಳ್ಕೊತೀವಿ ಅದರ ಮೇಲೆ ನಾವು ಯಾವುದನ್ನ ಹೇಳ್ಬೇಕಂತ ಹೊರಟಿದೀವಿ ಅದನ್ನ ಹೇಳೋದಷ್ಟೇ ಅಲ್ಲ. ಎಷ್ಟೋ ಸತಿ ನಾವೇನಾದ್ರೂ ನಮ್ಮ ತಂತ್ರಗಳ ಮೇಲೆ ಭಾರತವನ್ನ ಮುಂದೆ ತಗೊಂಡೋಗ್ಬೇಕು ಅಂದ್ರೆ ಇದ್ರಲ್ಲಿ ಏನಿದೆ, ನಾವೇನ್ ಮಾಡಕ್ಕಿದೆ, ಇದೆಲ್ಲ ಗೌರ್ಮೆಂಟ್ ಪಾಲಿಸೀಸ್ ಅಂತ ಸಹಜವಾಗಿ ಹೇಳ್ಬಿಟ್ಬಿಡ್ತೀವಿ. ಅದೇ ನಾವು ಮಾಡಬಹುದಾದಂಥ ಕೆಲಸವನ್ನು ಮಾತ್ರ ಹೇಳ್ತಾ ಇದ್ದೀನಿ ನಾನು. ಎಜುಕೇಶನ್ ಪಾಲಿಸಿ ಅದು ಗೌರ್ಮೆಂಟೇ ಮಾಡುತ್ತೆ. ಜುಡಿಷಿಯಲ್ ರಿಫಾರ್ಮ್ ಆಗಲೇಬೇಕು. ಇವತ್ತು ನಾವು ಬ್ರಿಟಿಷರ ಕಾಲದಲ್ಲಿರುವಂಥ ಲಾಸ್ನೇ ನಾವು ಇವತ್ತು ಫಾಲೋ ಮಾಡ್ತಾ ಇದ್ದೀವಿ, ಅದು ಹೋಗ್ಲೇಬೇಕು. ಅದ್ರ ಮೇಲೆ ಬೇಕಾಗಿರೋ ಕೆಲಸ ಗೌರ್ಮೆಂಟೇ ಮಾಡಬೇಕು. ಈ ತರ ಯಾವುದು ಗೌರ್ಮೆಂಟ್ ಮಾಡಬೇಕು ಅದು ಮಾಡುತ್ತೆ. ಅದನ್ನ ನಾವೇನ್ ಮಾಡಬೇಕು, ಫಾರ್ ದಿ ಸೋಷಿಯಲ್ ಟ್ರಾನ್ಸ್ಫಾರ್ಮೇಶನ್, ಅದಕ್ಕೆ ಅದನ್ನ ಪದವನ್ನ ಮೊದಲೇ ಬಳಸ್ತೆ. ಅದಾಗಬೇಕಾದಾಗ ನಾವೇ ಮಾಡಬೇಕಾಗಿರುವಂಥ ಕೆಲಸ. ನಾನು ವೈದ್ಯೋ ನಾರಾಯಣೋ ಹರಿಹಿ ಅಂತ ಇದೆ, ಯಾರಾದ್ರೂ ಅದರ ಅರ್ಥ ಹೇಳ್ತೀರಾ ಶ್ಲೋಕದ್ದು ಅಂತ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಅದೇ ತಪ್ಪು ಅಂತ ನಾನು ಹೇಳೋದು. ಅದಕ್ಕೆ ನಮ್ಮನ್ನ ನಾವು ಸರಿ ಕೇಳಿಸ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಆ ಶ್ಲೋಕದ ಪೂರ್ತಿ ಶ್ಲೋಕ ಇರೋದು ದೇಹ ಜರ್ಜರಿತವಾನ್ ಇಂದ ಶುರುವಾಗತ್ತೆ. ಅಂದ್ರೆ ನಿನ್ನ ದೇಹ ಯಾವಾಗ ಪೂರ್ತಿ ಎಲ್ಲ ಅಂಗಗಳು ಅಥವಾ ನಿನ್ನಲ್ಲಿರುವಂತ ಎಲ್ಲ ಸಮಸ್ಯೆಗಳು ಉಳುಬಣವಾಗಿ ನಿನಗೆ ಯಾವುದೇ ಇನ್ನ ಔಷಧಿ ಮೂಲಿಕೆಗಳು ನಿನಗೆ ಇನ್ನ ಕೈ ತಪ್ಪಿ ಹೋಗ್ತಿದ್ಯೋ, ಅದನ್ನ ತಗೊಂಡ ಮೇಲೂ ಸರಿ ಹೋಗ್ತಿಲ್ವೋ, ಆಗ ನಿಂಗಿರೋನ್ ಒಬ್ಬನೇ ವೈದ್ಯ, ಅವನ್ ನಾರಾಯಣ, ಅವನ ಕಡೆ ಕಳಿಸ್ಕೊಟ್ಬಿಡಿ. ನಾವು ಹೇಳ್ತಾ ಹೇಳ್ತಾ ವೈದ್ಯೋ ನಾರಾಯಣೋ ಹರಿ ಅಂತ ಅರ್ಧದ್ದು ಹೇಳ್ತಾ
ಈ ತರ ಯಾವ ಅಂಶಗಳ ಬಗ್ಗೆ ನಮ್ಮ ಯೋಚನೆಗಳನ್ನ ಟ್ರಾನ್ಸ್ಫಾರ್ಮೇಶನ್, ಸೋಷಿಯಲ್ ಟ್ರಾನ್ಸ್ಫಾರ್ಮೇಶನ್ ತರಬೇಕೋ ಅದನ್ನ ನಾವೇ ಮಾಡಬೇಕು, ಗೌರ್ಮೆಂಟ್ ಮಾಡಲ್ಲ ಅದನ್ನ. ಸಮಯ ಪಾಲನೆ, ನಾವೇನ್ ಹೇಳ್ತೀವಿ ಇವತ್ತು ಇಂಡಿಯನ್ ಸ್ಟ್ರೆಚಬಲ್ ಟೈಮ್, ಎಷ್ಟು ಅಸಹ್ಯವಾಗಿರುವಂಥದ್ದು ಮಾಡ್ಬಿಟ್ಟಿದೀವಿ ನಾವು. ಸಮಯ ಟೈಮ್ ಇದೆ, ಅವನು ಕಾಯಕ್ಕೆ ಇರೋದವನು. ಯಾಕೆ ಅಂದ್ರೆ ಇಲ್ಲ, ನಮ್ಗೆ ಹಿಂಗೆ ನಮ್ದು ಅಭ್ಯಾಸ. ಯಾವುದಾದ್ರೂ ನಿಮ್ಮ ಮನೆಗಳಲ್ಲಾಗುವಂಥ ಒಳ್ಳೆಯ ಕಾರ್ಯಗಳಲ್ಲಿ ಮುಹೂರ್ತ ಇಡುವಾಗ ಸುಮಾರು ಅಂತ ಹೇಳಿರೋ ಪದ ಕೇಳಿದ್ರೆ ಎಲ್ಲಾದ್ರೂ ಇನ್ವಿಟೇಷನ್ ಅಲ್ಲಿ, ಇಷ್ಟು ಸಮಯಕ್ಕೆ ಸಿಗುವಂತ 11:32:23 ಸಿಗುವಂತ ಲಗ್ನ ಅಂತ ಮಾತಾಡೋದು. ಅಂದ್ರೆ 4th ಡೆಸಿಮಲ್ ಅಲ್ಲಿ ಮಾತಾಡ್ತಾ ಇದೀವಿ ನಾವು, ಲಗ್ನವನ್ನ ಮಾತಾಡ್ತಾ ಇದ್ವಿ. ಈಗಲೂ ಹಂಗೆ ಬರಿತೀವಿ, ಅದನ್ನ ಪಾಲನೆ ಮಾಡ್ತೀವಿ, ಅದು ಬೇರೆ. ಬರೆಯೋದು ಈಗಲೂ ಇದೆ ತಾನೆ. ಎಷ್ಟು ಸಾವಿರ ವರ್ಷದ ಹಳೇದಾಗಿದ್ರೆ ಇದು. ಪಂಚಾಂಗ, ಪಂಚಾಂಗ ಅಂದ ತಕ್ಷಣ ನಮ್ಗೆ ಯುಗಾದಿಯ ದಿವಸ ಶ್ರವಣ ಮಾಡೋದು, ದೇವ್ರ ಮನೇಲಿ ಇಟ್ಟು ಅದಕ್ಕೆ ಪೂಜೆ ಮಾಡಿ ಬಾಗ್ಲು ಹಾಕ್ಬಿಡೋದು ಅಷ್ಟೇ. ನಾವು ಯೋಚನೆ ಆದ್ರೂ ಮಾಡಿದೀವ ಪಂಚಾಂಗ ಇಸ್ ಅ ಸೈನ್ಸ್ ಇನ್ ಇಟ್ ಸೆಲ್ಫ್ ಅಂತ? ಒಬ್ರು ಯಾರಾದ್ರೂ ಪಂಚಾಂಗ ಬರೀಬೇಕು ಅಂತಾದ್ರೆ ಅವ್ರಿಗೆ ಸೂರ್ಯನಿಂದ ಭೂಮಿಯ ತನಕ ಡಿಸ್ಟೆನ್ಸ್ ಗೊತ್ತಿರಬೇಕು, ಭೂಮಿಯಿಂದ ಚಂದ್ರನ ತನಕ ಡಿಸ್ಟೆನ್ಸ್ ಗೊತ್ತಿರಬೇಕು. ಇಲ್ಲದೆ ಕ್ಯಾಲ್ಕುಲೇಟೇ ಮಾಡಕ್ಕಾಗಲ್ಲ ಯಾವುದನ್ನು. ಮತ್ತೆ ಪಂಚಾಂಗದ ಉಲ್ಲೇಖ ಮಹಾಭಾರತದಲ್ಲೂ ಇದೆ, ರಾಮಾಯಣದಲ್ಲೂ ಇದೆ. ಎಷ್ಟು ನಾವು ಇದಾಗಿರ್ಬೇಕಾಗ, ಸೈಂಟಿಫಿಕಲಿ ನಾವೆಷ್ಟು ಮುಂದುವರೆದಿರ್ಬೇಕಾಗ ಈ ಕಾಲದಲ್ಲೇ. ಇದನ್ನ ನಾವು ಯಾವಾಗ ನಮ್ಮವರಿಗೆ ಸರಿಯಾಗಿ ಹೇಳ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಈಗಿನ ಕಾಂಟೆಂಪ್ರರಿ ಆಗಿ ಅದನ್ನ ಹೆಂಗ್ ಹೇಳಲಿಕ್ಕೆ ಶುರು ಮಾಡ್ತೀವಿ. ಹಾಗಿದ್ರೆ ನಾಸಾ ಬರ್ಲಿಕ್ಕೆ ಮುಂಚೆ ನಮ್ಗೆ ಟೈಮೇ ಗೊತ್ತಿರಬಾರ್ದಾಗಿತ್ತು, ಯಾವಾಗ ಮಳೆ ಬರುತ್ತೆ ಅಂತ ಗೊತ್ತಿರಬಾರ್ದಾಗಿತ್ತು. ಅದೇ ಪಂಚಾಂಗ ಇವತ್ತು ನಾಸಾ ಇಲ್ದೇನೆ ನಡೀತಿದೆಯಲ್ಲ. ನಾನು ಉದಾಹರಣೆಗೆ ಹೇಳ್ತಿದ್ದೀನಿ, ಎಷ್ಟಿದೆ ನಮ್ಮಲ್ಲಿ. ಇದನ್ನ ಮುಂದಕ್ಕೆ ತರದೇ ಹೊರತು, ಇದನ್ನ ನಾವು ಮಾತಾಡದೆ ಹೊರತು, ಮತ್ತೆ ಪುಣ್ಯಕ್ಕೆ ಇವತ್ತು ನಾವು ಎಷ್ಟು ಸರ್ಕಸ್ ನಾವು ಮಾಡ್ತಿದ್ವೋ ಒಳಿತನ್ನ ತಗೊಳ್ಳಿಕ್ಕೆ ಅಥವಾ ಹೊಸದನ್ನ ಕಲೀಲಿಕ್ಕೆ, ಅಷ್ಟು ಪ್ರಯತ್ನ ಮಾಡಬೇಕಾಗಿಲ್ಲ ಇವತ್ತಿನ ಮಕ್ಕಳುಗಳು. ಎಷ್ಟೊಂದು ಸತಿ ವಾಟ್ಸಪ್ ಯೂನಿವರ್ಸಿಟಿ ಅಂತೆಲ್ಲ ಕರಿತಿರ್ತೀವಲ್ಲ, ಅದರಿಂದ ಬಹಳ ಒಳ್ಳೇದು ಆಗಿದೆ. ಎಷ್ಟೋ ವಿಷಯಗಳು ಅದರಿಂದ ಬರಕ್ ಗೊತ್ತಾಗಿದೆ. ಇನ್ಫ್ಯಾಕ್ಟ್ ಅದಕ್ಕೆ ಯಾರಾದ್ರೂ VC ಅಂತ ಮಾಡ್ಬೇಕಾದ್ರೆ ನಾನು ಹೇಳ್ತೀನಿ, ಎಷ್ಟೊಂದು ನನ್ನೇ ಮಾಡ್ಬಿಡಿ, ನಾನೇ ಬರ್ತೀನಿ, ಅದಕ್ಕೆ ಪರವಾಗಿಲ್ಲ ಅಂತ. ಒಳ್ಳೆಯ ವಿಷಯವನ್ನು ಅದರಲ್ಲಿ ಬರುತ್ತೆ. ಆ ಒಳ್ಳೆಯ ವಿಷಯವನ್ನ ಅಟೆಸ್ಟ್ ಮಾಡೋದು ಯಾರು? ಹಾಗಿದ್ರೆ ನಮಗೆ ಧರ್ಮ ಅಂತ ಹೇಳಿದ ತಕ್ಷಣ, ಹಿಂದೂ ಧರ್ಮ ಅಥವಾ ನಮ್ಮ ರಾಷ್ಟ್ರ ಹಿಂದೂ ರಾಷ್ಟ್ರ ಅಂತ ಹೇಳಿದ ತಕ್ಷಣ, ನಮಗೆ ಧರ್ಮ ಅಂತ ಹೇಳಿದ ತಕ್ಷಣ 4 ಗೋಡೆ ಮಧ್ಯೆ ಮಾಡುವಂತ ನಮ್ಮ ಪೂಜಾ ವಿಧಾನ ಧರ್ಮ ಅಂತ ಅನ್ಸ್ಬಿಟ್ಟಿದೆ ನಮ್ಗೆ. ಧರ್ಮ ಅಂತ ಹೇಳಿದ್ರೆ ನಾವು ನಮ್ಮವರ ಮಧ್ಯೆ ನಡ್ಕೊಳ್ಳುವಂತ ಸ್ವಭಾವಗಳು ಹೆಂಗಿರುತ್ತೆ? ಎಲ್ಲರಲ್ಲೂ ಬ್ರಹ್ಮನ್ನ ಕಾಣಬೇಕು ಅನ್ನುವಂತ ಒಂದು ಪದ, ಅದು ನಮಗೆ ಮೋಕ್ಷದ ದಿಕ್ಕಿಗೆ ಕರ್ಕೊಂಡೋಗುತ್ತೆ. ಅದು ನಮ್ಮ ಅಸ್ಮಿತೆ, ಅದೇ ನಮ್ಮ ಪೂರ್ವಜರು ಹೇಳಿಕೊಟ್ಟಿದ್ದು ಅಂತ ಹೇಳಿದ್ಮೇಲೆ ಹೆಂಗೆ ನಮ್ಮ ದೇಶದೊಳಗಡೆ ಇವನನ್ನ ಮುಟ್ಟಬಾರ್ದು, ಇವನನ್ನ ಮುಟ್ಟಬೇಕು, ಇವನನ್ನ ಸೇರಿಸಬಾರ್ದು ಅನ್ನುವಂಥದ್ದು ಬಂದ್ಬಿಡ್ತು. ವಿವೇಕಾನಂದರು ಅದನ್ನೇ ಹೇಳ್ತಾರೆ. ವಿವೇಕಾನಂದರು ಹೇಳ್ತಾರೆ, ಅವರ್ ಮದರ್ಲ್ಯಾಂಡ್ ಹ್ಯಾಸ್ ಶೋಡ್ ಅಸ್ ಅಂಡ್ ಎನ್ಲೈಟೆಂಡ್ ದಿ ವರ್ಲ್ಡ್ for thousands of years, from last 10,000 years. ಹಂಗೆ ಹೇಳ್ತಾರೆ, from last 10,000 years. ಇವತ್ತು ಅಡುಗೆಗೆ ಒಂದು ಸಣ್ಣ ತೂತು ಬಿದ್ದುಬಿಟ್ಟಿದೆ. ಡೋಂಟ್ ಲೆಟ್ ಇಟ್ ಸಿಂಕ್, ಇಟ್ ವಿಲ್ ಶೋ ಡೈರೆಕ್ಷನ್ ಅಂಡ್ ಲೈಟ್ ಫಾರ್ another thousands of years to come ಅಂತ. ಹೆಂಗಾಯ್ತಾಗಿದ್ರೆ ಇದರ ಪ್ರಭಾವದಲ್ಲಿ ನಾವು ಹೆಂಗ್ ಒಳಗಾಗ್ಬಿಟ್ವಿ? ನಮ್ಮಲ್ಲಿ ಏಕಾದಶಿ ಮಾಡ್ತಿದ್ರು, ಸುಮ್ಮನೆ ಹೇಳ್ತೀನಿ, ಏಕಾದಶಿ ಮಾಡ್ತಿದ್ರು, ಮಾಡಿದಾಗ ಉಪವಾಸ ಮಾಡ್ತಿದ್ರು. 20 ವರ್ಷದ ತನಕನು ಯಾರಾದ್ರೂ ನಾನು ಉಪವಾಸ ಮಾಡ್ತೀನಿ, ಇವನು ಇನ್ನ ಅದೇ ಕಾಲದಲ್ಲಿದ್ದಾನೆ ಅಂತ. ಈಗ ಅದೆಷ್ಟು ಸೈಂಟಿಫಿಕಲಿ ಪ್ರೂವ್ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ ಸರಿ ಅನ್ನೋದು ಈಗ ನಾವು ಒಪ್ಕೋತಿದ್ವಿ. ಯಾಕಂದ್ರೆ ಬೇರೆ ದೇಶದವರು ಅದ್ರ ಬಗ್ಗೆ PhD ಮಾಡಿದ್ರು, ಒಂದಷ್ಟು ಅದ್ರ ಬಗ್ಗೆ ವೈಟ್ ಪೇಪರ್ಸ್ ಬರೆದು ನಮ್ಗೆ ಖುಷಿ, ಅದನ್ನ ಒಪ್ಕೋತೀವಿ. ಈಗ ಉಪವಾಸ ಅನ್ನೋದು ನಮ್ಗೆ ಬಹಳ ಹಿಂದುಳಿದ ಜನಾಂಗದ ಪದ ಅನ್ನಿಸ್ತಿತ್ತು. ಬ್ರೇಕ್ಫಾಸ್ಟ್ ಆಯ್ತಾ ಅಂತ ಪ್ರತಿ ದಿವಸ ಕೇಳ್ತೀವಿ ನಾವು. ಬ್ರೇಕಿಂಗ್ ದಿ ಫಾಸ್ಟ್ ಇಟ್ ಸೆಲ್ಫ್ ಇಸ್ ಬ್ರೇಕ್ಫಾಸ್ಟ್. ಅದನ್ನ ಪ್ರತಿ ದಿವಸ ಅದನ್ನೇ ಮಾತಾಡ್ತೀವಿ ನಾವು. ಈ ತರ ಸಣ್ಣ ಸಣ್ಣ ಪದಗಳಿಂದ ಹಿಡಿದು ನಮ್ಮ ಮಾನಸಿಕ ಸ್ಥಿತಿಯನ್ನು ಎಷ್ಟು ಅವರು ಬದಲಾವಣೆ ಆಯ್ತು ಅಂತ ಹೇಳಿದ್ರೆ ಅದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳಿಕ್ಕೂ ಪ್ರಯತ್ನ ಮಾಡಲಿಲ್ಲ.
ಅದರ ಬದಲಾಗಿ ಇದೇ ಸರಿ ಏನೋ ಅಂತ 75 ವರ್ಷದಿಂದ ಗಾಡಿ ಓಡಿಸ್ತಾನೆ ಇದೀವಿ ಅದೇ ದಿಕ್ಕಿನಲ್ಲೇ. ಅದು ಯಾವ್ದು ಸರಿ ತಪ್ಪೋ ಇಲ್ಲ, ಸುಮ್ಮನೆ ಓಡ್ತಿದೆ ಗಾಡಿ. ಜಸ್ಟ್ ಬಿಕಾಸ್ ಡಾರ್ವಿನ್ಸ್ ಥಿಯರಿ ಆಫ್ ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಕರೆಕ್ಟ್ ಅನ್ನಿಸ್ತು, ನಮ್ಮಲ್ಲಿದ್ದಂಥ ಆದಿವಾಸಿಗಳು, ವನವಾಸಿಗಳು, ನೀವೇನಂತ ಇವತ್ತಿನ ಭಾಷೆಯಲ್ಲಿ ಏನಾದ್ರೂ ಕರೀಲಿ, ಅವ್ರನ್ನೆಲ್ಲ ನೀವು ಆಚೆಗೆ ಇಟ್ಬಿಟ್ವಲ್ಲ. ಆಚೆಗೆ ಅಕ್ಷರಶಃ ಇಡ್ಲಿಕ್ಕೆ ಪ್ರಯತ್ನ ಮಾಡಿಸಿದ್ರು ನಾವು ಮಾಡಿಬಿಟ್ವಿ ಅದನ್ನ. ಯಾವಾಗ್ಲೂ ಅವ್ರು ನಮ್ಮ ಜೊತೆಗೆ, ಅಂದ್ರೆ ಯಾರು ನೇಚರ್ ಇವತ್ತಿನ ಎನ್ವೈರನ್ಮೆಂಟಲಿಸ್ಟ್ ಯಾರಿದ್ದಾರೆ ಅವರೆಲ್ಲರೂ ಅರ್ಥ ಮಾಡ್ಕೋಬೇಕಾರದು, ನಾವು ಪ್ರಕೃತಿಯ ಆರಾಧಕರು ಆಗಿದ್ವಿ, ಪ್ರಕೃತಿಯ ಜೊತೆ ಬದುಕ್ತಾನೂ ಇದ್ವಿ, ಸಹಜವಾಗಿದ್ದಂಥದ್ದು ಇದು ನಮ್ಗೆ. ಅದಕ್ಕೆ ನಾವು ಆ ಥಿಯರಿನ ತಗೊಂಡೇ ಬರ್ಲಿಕ್ಕಾಗಿಲ್ಲ ನಮ್ಮ ದೇಶಕ್ಕೆ, ಯಾಕಂದ್ರೆ ನಾವು ನಂಬಲೇ ಇಲ್ಲ ಅದನ್ನ. ಎಷ್ಟೊಂದ್ ಸತಿ ನಾವು ಆಚೆಗೆ ಹೋಗ್ಬೇಕಾದ್ರೆ ಎಲ್ಲೋ ಒಂದು ಮರಕ್ಕೆ 2 ಕುಂಕುಮ ಇಟ್ಬಿಟ್ಟಿದ್ರೆ ಸಾಕು, ಅಲ್ಲೇ ಸಾಷ್ಟಾಂಗ ನಮಸ್ಕಾರ ಮಾಡಿ ಎದ್ದು ಹೋಗ್ತಿರ್ತೀವಿ. ಅದು ಏನಕ್ಕೆ ಇಟ್ಟಿದ್ದಾರೆ ಕುಂಕುಮ ಅಂತೂ ಕೇಳಲ್ಲ. ಕಲ್ಲಿಗೆ ಒಂದು ಅರಿಶಿನ ಇಟ್ಬಿಟ್ಟು 3 ಚುಕ್ಕೆ ಇಟ್ಬಿಟ್ರೆ ಸಾಕು, ಅದಕ್ಕೂ ನಮಸ್ಕಾರ ಮಾಡಿ ಹೋಗ್ತಾ ಇರ್ತೀವಿ ಮುಂದಕ್ಕೆ. ಅಂದ್ರೆ ಎಲ್ಲದರಲ್ಲೂ ದೈವತ್ವವನ್ನ ಕಾಣೋರು ನಮ್ಗೆ ಎಕ್ಸಿಸ್ಟೆನ್ಸ್ಗೆ ಸರ್ವೈವಲ್ ಆಗ್ಬೇಕಾಗಿರ್ಲಿಲ್ಲ. ಇಟ್ ವಾಸ್ ಅ ಸಹಜ ಥಿಂಗ್. ಆದ್ರೆ ಅದರ ವಿಕೃತಿಗಳು ಹೆಂಗ್ ಮಾಡಿಸಿದ್ರು, ಆದಿವಾಸಿಗಳಂದ್ರೆ ಅವರು ನೀವು ಅವ್ರಿಗೆ ಎಲ್ಲೋ ಕಾಡಲ್ಲಿ ಇಟ್ಬಿಟ್ಟಿದ್ರೆ ಅವ್ರನ್ನ ಮೇನ್ ಸ್ಟ್ರೀಮಿಗೆ ತಗೊಂಬನ್ನಿ. ಮೇನ್ ಸ್ಟ್ರೀಮಿಗೆ ತಗೊಂಬರೋದು ಅಂದ್ರೆ ಅರ್ಥ ಅವ್ರನ್ನ ನೀವು ಕರ್ಕೊಂಬಂದು ಬಟ್ಟೆ ಹಾಕ್ಸ್ಬಿಟ್ಟು ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇಟ್ಬಿಡಿ ಅನ್ನೋದು ನಮ್ಮ ಮಾನಸಿಕತೆ. ಅವರಲ್ಲಿರುವಂತ ಒಳ್ಳೆತನವನ್ನ ಗುರುತಿಸಿ ಅದನ್ನು ಸ್ವೀಕರಿಸಿ ಬದುಕೋದು ಹೆಂಗೆ, ಇದು ಸೋಷಿಯಲ್ ಟ್ರಾನ್ಸ್ಫಾರ್ಮೇಶನ್ನ ಮೊದಲನೆಯ ಲಕ್ಷಣ, ಗುಣಗಳು. ಅನುಭವ ಮಂಟಪ, ಬಸವಣ್ಣನವರ ಅನುಭವ ಮಂಟಪದಲ್ಲಿ ಪಂಚಾಯತ್ ಅಂತ ಬರುತ್ತೆ. ಪಂಚಾಯಿತಿಯ ಪದವನ್ನ ಶುರು ಮಾಡಿದಾಗ ಪಂಚಾಯಿತಿ ಅಂದೇನು, ಪಂಚ ಅಂದ್ರೆ 5 ಥರದ ಜನಗಳು ಅಲ್ಲಿ ಇರಬೇಕಾಗಿತ್ತು. ಅದ್ರಲ್ಲಿ 4 ಒಂದು ಬ್ರಾಹ್ಮಣ, ಶೂದ್ರ ಇದೆಲ್ಲ ಇದ್ಮೇಲೆ ಒಬ್ಬ ವನವಾಸಿ 5ನೇವನು. ಅವನು ಆ ಸಮಾಜದಲ್ಲಿ ಅಥವಾ ಅಲ್ಲಿನಲ್ಲಿ ಏನಾದ್ರೂ ಡಿಸಿಷನ್ ತಗೋಬೇಕು ಅಂದ್ರೆ ಊರಿಗೆ ಸಂಬಂಧಪಟ್ಟಿದ್ದು, ಆ ಕೇರಿಗೆ ಸಂಬಂಧಪಟ್ಟಿದ್ದು ಅವ್ರು ಇರ್ಬೇಕು. ಈ 5 ಜನಗಳಲ್ಲಿ ಯಾರಾದ್ರೂ ರೆಪ್ರೆಸೆಂಟ್ ಆದ್ರೆ ಮಾತ್ರ ಅಲ್ಲಿ ಪಂಚಾಯತ್ ಆಗ್ತಿತ್ತು, ಇಲ್ಲೋರೆ ಆಗ್ತಿರ್ಲಿಲ್ಲ. ಇವತ್ತು ನಮ್ಮ ಡಿಸಿಷನ್ಸ್ ಹೆಂಗಿರುತ್ತೆ, ಯಾವ್ದಾದ್ರೂ ಗವರ್ನೆನ್ಸ್ ಅಂತ ಮಾತಾಡ್ಬೇಕಾದ್ರೆ ಆ ಗವರ್ನೆನ್ಸ್ ನ ಮೌಲ್ಯ ಯಾವ ತರ ಇರುತ್ತೆ ನಮ್ದು. ಸಾಮಾನ್ಯ ರಾಮಾಯಣ ಅಂತ ಹೇಳ್ತೀವಲ್ಲ, ಅದೇ ಒಂದು ಒಳ್ಳೆ ಪಾಸಿಟಿವ್ ನೆರೇಟಿವ್. ಟೆಕ್ನಿಕಲಿ ರಾಮಾಯಣ ಅಂದ್ರೆ ರಾಮನ ಯಣ ಅಲ್ಲ, ಅದು ಯಾಣ, ಅವನ ದಾರಿ ಅಷ್ಟೇ. ಆ ದಾರಿಯಲ್ಲಿ ನಡಿಲಿಕ್ಕೆ ನಮ್ಮ ಪ್ರಯತ್ನಗಳೇನು. ಅದೇ ರಾಮಾಯಣ ಅಂದ ತಕ್ಷಣ ನಮಗೆ ಇದೊಂದು ಹಿಂದೂ ಅಂತ ಕಣ್ಮುಂದೆ ಬಂದ್ಬಿಡತ್ತೆ. ಈ ತರ ಯಾವ್ಯಾವ ಸಂಗತಿಗಳನ್ನ ನಾವು ಇವತ್ತು ಪುನರುತ್ಥಾನ ಮಾಡಿಸ್ಬೇಕು, ಅದಕ್ಕೆ ಜೀರ್ಣೋದ್ಧಾರ ಮಾಡಬೇಕು, ಅದನ್ನ ಸರಿಯಾದ ರೀತಿಯಲ್ಲಿ ಹೇಳಬೇಕು. ಇದು 3 ಅಂಶಗಳನ್ನ ಇಟ್ಕೊಂಡಾಗ ಮುಂದಕ್ಕೆ ನಾವೇನು ಯೋಚನೆ ಮಾಡ್ತಿದೀವಿ, ತಂತ್ರ, ನಮ್ಮ ತಂತ್ರಗಳು ಅಂತ, ಅದಕ್ಕೆ ಸರಿಯಾದ ನೆಲೆಗಟ್ಟಿನ ಮೇಲೆ ಅದನ್ನ ಮಾತಾಡ್ಲಿಕ್ಕಾಗತ್ತೆ. ಅದಕ್ಕೆ ನಾವೆಷ್ಟು ಓದ್ಕೋತೀವಿ, ನಾವೆಷ್ಟದ್ರ ಬಗ್ಗೆ ವಿಚಾರಣೆಯನ್ನ ಮಾಡ್ತೀವಿ. ನಾನು ಮತ್ತೆ ಹೇಳ್ತಿದ್ದೀನಿ, ವಿಚಾರ ಮಂಡನೆ ಮಾಡೋದು ಬೇರೆ, ನಾವು ಅದರ ಬಗ್ಗೆ ಹೇಳಿದ್ನಲ್ಲ 3 ಪ್ರಕಾರಗಳಲ್ಲಿ, ಅದ್ರ ಬಗ್ಗೆ ನೀವು ವಾದ ಮಾಡೋದು ಬೇರೆ. ವಾದ ಬಹಳ ಒಳ್ಳೆಯ ಪದ, ಅದನ್ನ ಮಾಡಬೇಕು, ಸರಿಯಾದವ್ರ ಜೊತೆ ಮಾಡ್ಬೇಕಷ್ಟೆ. ಆತರ ವಾದವನ್ನ ಮಾಡ್ತಾ ನಮ್ಮನ್ನ ನಾವು ಅರ್ಥ ಮಾಡ್ಕೋತಾ ಹೋದಾಗ ನಮ್ಗನ್ಸುತ್ತೆ ಸಾಕಷ್ಟು ಸತಿ ಯಾವುದನ್ನ ನಾವು ಆತ್ಮನೋ ಮೋಕ್ಷಾರ್ಥಂ ಜಗತ್ಹಿತಾಯ ಚ ಅಂತ ಹೇಳಿದ್ವೋ, ನಿಮ್ಮ ಆತ್ಮಕ್ಕೆ ಮೋಕ್ಷ ಬೇಕಾದ್ರೆ ಜಗತ್ತಿಗೆ ಒಳ್ಳೇದನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಅನ್ನುವಂಥ ಪದವನ್ನು ಹೇಳಿದ್ವೋ, ಅದಕ್ಕೆ ಅವಾಗ ಅರ್ಥ ಸಿಗುತ್ತೆ. ಕೋವಿಡ್ ಟೈಮಲ್ಲಿ ಬಹಳ ಸಣ್ಣ ದೇಶಗಳಿಗೆ ನಮ್ಮಿಂದ ವ್ಯಾಕ್ಸಿನ್ಸ್ ಹೋದಾಗ ಸಂಜೀವಿನಿಯ ಫೋಟೋ ಹಾಕಿ ಎಷ್ಟೊಂದು ಅದೆಲ್ಲ ವೈರಲ್ ಆಯ್ತಾಗ, ಅದು ಬಹಳ ದೊಡ್ಡದಲ್ಲ. ನಾವು ಮಾತಾಡ್ತಿದ್ದೆ, ನಮ್ ಯೋಚನೆ ಇದ್ದಿದ್ದೆ ಹಂಗೆ. ವಸುದೈವ ಕುಟುಂಬಕಂ ಅಂತ ಹೇಳಬೇಕಾದ್ರೆ ನಮ್ಮ ಹಿರಿಯರು, ನಾವು ಕೇವಲ ಇಡೀ ಪ್ರಪಂಚವನ್ನ ಒಂದು ಮನೆ ತರ ಕಾಣಿ ಅಥವಾ ಒಂದು ಕುಟುಂಬದ ತರ ಕಾಣಿ ಅಷ್ಟಕ್ಕೆ ಅಲ್ಲ ಅದಿದ್ದು. ಆ ತರ ಕಾಣಬೇಕು ಅಂತ ಆದಾಗ, ಅವನು ಶಕ್ತಿವಂತ ಆದಾಗ ಮಾತ್ರ ಆ ತರ ಕಾಣಕ್ ಸಾಧ್ಯ, ಇಲ್ಲೋದ್ರೆ ಅದು ಬಾಯಿ ಮಾತಷ್ಟೇ. ಯಾವಾಗ 10,000 ವರ್ಷದಿಂದ ಅಥವಾ 6,000 ವರ್ಷಗಳಿಂದ
ಇಡೀ ಪ್ರಪಂಚಕ್ಕೆ ನಾವು ದಿಕ್ಕನ್ನ ತೋರಿಸ್ತಿದ್ವೋ ಆವಾಗ ನಮ್ಮ ಋಷಿ ಮುನಿಗಳು ಹೇಳಿದ್ರು, ಇಷ್ಟೆಲ್ಲ ನಿನ್ಗೆ ಚೆನ್ನಾಗಿ ಮಾಡ್ತಿದ್ಯಾ ಅಂತ ನೀನೆಲ್ಲರ ಮೇಲೂ ಯುದ್ಧಕ್ಕೆ ಹೋಗ್ಬೇಕಾಗಿಲ್ಲ. ಆವಾಗ ಹೇಳಿದಂಥದ್ದು ವಸುದೈವ ಕುಟುಂಬಕಂ, ಇಡೀ ಪ್ರಪಂಚನ ಒಂದು ಮನೆ ತರ ಕಾಣು ಅಂತ ಹೇಳಿದ್ದು. ಶಕ್ತಿ ಇದ್ದಾಗ ಮಾಡುವಂತ ಮಾತದು. ವೀಕೆಸ್ಟ್ ಕೆನಾಟ್ ಡಿಕ್ಟೇಟ್ ಟರ್ಮ್ಸ್. ಮತ್ತೆ ಶಕ್ತಿ ಇದ್ದಾಗ ಯಾವ ತರ ಡಿಕ್ಟೇಟ್ ಮಾಡ್ತೀವಿ, ಅದು ನಮ್ಮ ಸ್ವ, ಅದು ನಮ್ಮ ದೇಶದ ಪರಂಪರೆ, ಅದು ನಮ್ಮ ದೇಶದಲ್ಲಿ ನಡ್ಕೊಂಡ್ಬಂದಂತ ರೀತಿ ನೀತಿ. ಅದಕ್ಕೆ ಸಾಕಷ್ಟು ಸತಿ ನಮ್ಮ ಮನಸ್ಸಿಗೆ ಏನ್ ಬಂದ್ಬಿಡುತ್ತೆ, ನಮ್ಮ ಮನೆಯ ಪೂಜಾ ವಿಧಾನ ಅದೇ ಹಿಂದುತ್ವ, ಅದು ನಮ್ಮ 4 ಗೋಡೆಯ ಮಧ್ಯೆ ಇರುವಂತ ಕರ್ಮಕಾಂಡ ಅಷ್ಟೇ, ಅದು ಅಲ್ಲಿಗೆ ನಿಲ್ಲಿಸ್ಬೇಕು. ಅದು ಧರ್ಮ ಅಂತ ಕರಿಬಾರದು ನಾವು. ಧರ್ಮ ಅಂತ ಹೇಳಿದ್ರೆ ಹೆಂಗೆ ಅಷ್ಟಾಂಗ ಯೋಗದಲ್ಲಿ ಬಹಳ ಈಸಿ ಯಾವುದು ಅಂದ್ರೆ ಆಸನ ಅಂದ್ಬಿಟ್ಟು ಆಸನ ಮಾಡಕ್ ಶುರು ಮಾಡ್ಬಿಟ್ಟಿದೀವಲ್ಲ. 2014 ಆದ್ಮೇಲೆ ಯೋಗಾಸನ ಅಂತ ಬಂತು. ಈಸಿಯೆಸ್ಟ್ ಏನೋ ಮಾಡಿ ಎಲ್ಲರೂ ಆಸನ ಎಲ್ಲಾ ಕಡೆ. ಅದು ಯಮ ಮತ್ತೆ ನಿಯಮವನ್ನೇ ಮರ್ತೋದ್ವಲ್ಲ. ಮೊದಲು ನಿನ್ನನ್ನು ಸರಿ ಮಾಡ್ಕೋ, ಸಮಾಜದಲ್ಲಿ ನೀನು ಸುತ್ತಮುತ್ತ ಇಡುವಂತ ನಿನ್ನ ಪರಿಸರದಲ್ಲಿ ನೀನ್ ಹೆಂಗ್ ಬದುಕಬೇಕು ಅದನ್ನ ಸರಿ ಮಾಡ್ಕೋ. ಇದೆರಡನ್ನ ಬಿಟ್ಟೇ ಬಿಟ್ವಿ ನಾವು, ಯಾಕಂದ್ರೆ ಅದೆರಡು ಕಷ್ಟದ್ದು. ಈಸಿಯೆಸ್ಟ್ ಏನೋ ಸುಮ್ಮನೆ ಕೈಕಾಲ ಅಲ್ಲಾಡ್ಸು, ಸ್ವಲ್ಪ ಇದಾಗ್ಬಿಡುತ್ತೆ, ಅದನ್ನ ಮಾಡ್ಬೇಡ. ಅಂದ್ರೆ ಅಷ್ಟಾಂಗ ಯೋಗದಲ್ಲೂ ಮೊದಲು ಹೇಳಿರುವಂಥದ್ದು ಮಾನಸಿಕ ಸಂತುಲನೆ, ಅಥವಾ ಮಾನಸಿಕವಾಗಿ ನೀನ್ ಪ್ರಿಪೇರ್ ಆಗ್ಬೇಕು. ಎರಡನೇದು ಕೇವಲ ನೀನ್ ರೆಡಿ ಆದ್ರೆ ಸಾಲದು, ಸಮಾಜದಲ್ಲಿ ನೀನ್ ಹೆಂಗ್ ನಡ್ಕೋತೀಯ. ತುಂಬಾ ಒಳ್ಳೆಯವನಿರ್ಬೋದು, ಸಜ್ಜನ ಶಕ್ತಿ ಅದು ಸರಿಯಾದ ರೀತಿಯಲ್ಲಿ ಸರಿಯಾಗಿ ಬೇಕಾದಂತ ಸಂದರ್ಭದಲ್ಲಿ ಅದು ಎದ್ದು ನಿಂತ್ಕೊಳ್ಳದೆ ಇದ್ರೆ ಅದಿದ್ದಷ್ಟು ವೇಸ್ಟೆ. ಆ ಸಜ್ಜನ ಹಂಗೆ ಒಬ್ಬ ವ್ಯಕ್ತಿ ಅವನು ತುಂಬಾ ಒಳ್ಳೆಯವನು, ಅದು ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂದ್ರೆ ಏನ್ ಮಾಡೋದು ಅವನು? ಅಲ್ಲಿಂದ ಮುಂದೆ ಬರೋದು ಏನು ಎರಡನೇದು ಅಂದ್ರೆ ಸಮಾಜದಲ್ಲಿ ನೀನ್ ಹೆಂಗ್ ನಡ್ಕೋತೀಯ, ಅದು ನಿಯಮ. ಮೂರನೇದು ಆಸನ, ಆಮೇಲೆ ಪ್ರತ್ಯಾಹಾರ, ಧ್ಯಾನ, ಸಮಾಧಿ ಇದೆಲ್ಲ ಬೇರೆ ಆಮೇಲೆ ಬರುವಂಥದ್ದು. ನಾವು ಒಂದು ಹಿಡ್ಕೊಂಡು ಜಗ್ಗಾಡ್ತಾನೆ ಇದೀವಿ, ಮಾಡು ಸೂರ್ಯ ನಮಸ್ಕಾರ, ಮಾಡು ಆಸನ, ಅದಕ್ಕೆ ಮುಂಚೆ ಹಿಂಬೇಕಾದ್ರದ್ದು ಏನೂ ಮಾಡಲ್ಲ. ಅದಕ್ಕೆ ಸಮಾಜದ ಅದಕ್ಕೆ ಸೋಷಿಯಲ್ ಟ್ರಾನ್ಸ್ಫಾರ್ಮೇಶನ್ ಆಗ್ಬೇಕು ಅಂತ ಹೇಳಿದಾಗ ಈ 2 ಅಂಶಗಳು ಬಹಳ ಇಂಪಾರ್ಟೆಂಟ್. ಇದು ನಮ್ಮತನ. ಇನ್ನೊಬ್ಬರ ಮೇಲೆ ಆಕ್ರಮಣ ಮಾಡದೆಯೂ, ಇನ್ನೊಬ್ಬರಿಗೆ ನೋಯಿಸದೆಯೂ, ಇನ್ನೊಬ್ಬರ ಬೇಗೆ ಹೊಲಸು ಮಾತಾಡದೇನೂ ಬದುಕಬಹುದು ಅಂತ 1000 ವರ್ಷದಿಂದ ಹೇಳಿದ್ದಲ್ಲ. ಬಸವಣ್ಣನವರು ಹೇಳ್ಬಿಟ್ರು 5ನೇ ಕ್ಲಾಸಲ್ಲಿ, ನಮ್ಗೆಲ್ಲರಿಗೂ ಇದೆ ಪಾಠದಲ್ಲಿ, ಕಲಬೇಡ ಕೊಳಬೇಡ ಅಂತ. ಕೇವಲ ನಮ್ಮ ದೇಶ ಮಾತ್ರ, ಪ್ರಪಂಚದ ಯಾವುದೇ ಬೇರೆ ನೀವು ಸಂಸ್ಕೃತಿಯನ್ನು ತಗೊಂಡಾಗೋ ನಮ್ಮಲ್ಲಿ ಮಾತ್ರ ನಾವು ಹೇಳಿದ್ವಿ ಒಬ್ಬ ನರನಿಂದ ನಾರಾಯಣ ಆಗುವಂತ ಸ್ಟೇಜಸ್ ಹೆಂಗೆ, ಸ್ಟೆಪ್ಸ್ ಹೆಂಗ್ ಮಾಡ್ಬೋದು, ಹೆಂಗ್ ಆಗ್ಬೋದು, 4 ಸ್ಟೇಜ್ ಅಂತ ಸಾಮಾನ್ಯ ಹೇಳ್ತಾರೆ. ನರಾಧಮ, ನರೋತ್ತಮ ಮತ್ತೆ ನಾರಾಯಣ ಅಂತ. ನರಾಧಮ ಅಂದ್ರೆ ಯಾರು ಅಂತ ಹೇಳಿದ್ರೆ ಅವನಿಗೆ ಕೆಟ್ಟದು ಒಳ್ಳೇದು ಏನು ಗೊತ್ತಿಲ್ಲ, ಬದುಕಿದಾನೆ ಮನುಷ್ಯ ಅಷ್ಟೇ ಅವನು. ನರ ಅಂತ ಹೇಳಿದಾಗ ಅವನಿಗೆ ಕೆಟ್ಟದು ಒಳ್ಳೇದು ಗೊತ್ತಿದೆ, ಅದು ಅವನಿಗೇನ್ ಸರಿನೋ ಅವನ ಆ ಸ್ಥಿತಿಗೆಯಲ್ಲಿ ಅಥವಾ ಆ ಸನ್ನಿವೇಶದಲ್ಲಿ ಏನ್ ಸರಿನೋ ಅದು ಮಾಡ್ತಾ ಇರ್ತಾನೆ. ನರೋತ್ತಮ ಅಂತ ಹೇಳಿದ್ರೆ ಅವನಿಗೆ ಕೆಟ್ಟದು ಒಳ್ಳೇದು ಗೊತ್ತು, ಒಳ್ಳೇದನ್ನೇ ಮಾಡ್ತಾನೆ. ನಾರಾಯಣ ಅಂತ ಹೇಳಿದ್ರೆ ಅವನು ಬದುಕಿರೋದೇ ಒಳ್ಳೇದು ಮಾಡ್ಲಿಕ್ಕೆ. ಈ ತರ ಎಷ್ಟು ಜನ ನಮ್ಮ ದೇಶದಲ್ಲಿ ಆಗೋದ್ರು, ನರನಿಂದ ನಾರಾಯಣನಾಗಬಹುದು ಅಂತ ಹೇಳ್ಕೊಟ್ಟಂತ ಜನಾಂಗ. ನಾವೇನ್ ಮಾಡ್ತೀವಿ, ಶಂಕರಾಚಾರ್ಯರು ಹೇಳಿದ್ದು, ಮಧ್ವಾಚಾರ್ಯರು ಹೇಳಿದ್ದು, ರಾಮಾನುಜಾಚಾರ್ಯರು ಹೇಳಿದ್ರು, ಬಸವಣ್ಣನವ್ರು ಹೇಳಿದ್ರು, ಇವರೆಲ್ಲ ಹೇಳಿದ ತಕ್ಷಣ ನಮ್ಗೆ ಅನ್ನಿಸ್ತು ಅಯ್ಯೋ ಇದೆಲ್ಲ ಪಾಲ್ಸಕ್ಕಾಗಲ್ಲ, ಫೋಟೋಗೆ ಹಾಕ್ಬಿಡಿ ಅವ್ರನ್ನ, ಫಸ್ಟ್ ಪೂಜೆ ಮಾಡ್ಕೊಂಡು ಇದ್ಬೋಣ. ಯಾವ ಸಂಸ್ಕೃತಿ? ಇದನ್ನ ನಾವು ಕಲಿಬೇಕಾಗಿದ್ದು. ಇದು ನಮ್ಮ ಅಸ್ಮಿತೆ, ಇದು ನಮ್ಮ ಸ್ವ ಜೀವನವನ್ನ ರೂಪಿಸ್ಕೊಳ್ಳೋದೆಂಗೆ, ಜೀವನದಲ್ಲಿ ನಡ್ಕೊಳ್ಳೋದೆಂಗೆ, ಇದೆರಡರ ಮಧ್ಯೆ ಇರುವಂತ ಗ್ಯಾಪ್ನ ಕಮ್ಮಿ ಮಾಡ್ತಾ ಯಾವುದು ಸತ್ಯವೋ ಯಾವುದು ಸತ್ಯವಲ್ಲದ ಹಿತವೋ ಇದೆಲ್ಲವನ್ನೂ ನಾವು ಗಮನದಲ್ಲಿಟ್ಕೊಂಡು ಜೀವನ ಮಾಡೋದಕ್ಕೆ ರಾಮ ಆಗಿದ್ದವನು, ಅದಕ್ಕೆ ಶಂಕರಾಚಾರ್ಯರಾಗಿದ್ದು, ಅದಕ್ಕೆ ಬಸವಣ್ಣನಾಗಿದ್ದು. ಬಸವಣ್ಣನಾಗಬೇಕಾದ್ರೆ ಬರೇ ಮಾತಿನಿಂದ ಆಗ್ಲಿಲ್ಲ, ಕೃತಿಯಿಂದ ಆದ ಬಸವಣ್ಣ. ಈ ತರ ನಮ್ಮ ಯೋಚನೆಗಳನ್ನ ಯಾವ ದಿಕ್ಕಕ್ಕೆ ತಗೊಂಡು ಹೋಗ್ತೀವಿ, ಆವಾಗ ಸೋಷಿಯಲ್ ಟ್ರಾನ್ಸ್ಫಾರ್ಮೇಶನ್ ನ ಪದ ಮೇಲಕ್ಕೆ ಬರುತ್ತೆ. ಇಲ್ಲದೆ ಹೊರತು
ಸ್ವ ಅಂತ ಹೇಳಿದ ತಕ್ಷಣ ಒಳ್ಳೊಳ್ಳೆ ಪದಗಳು, ಒಳ್ಳೊಳ್ಳೆಯ ನಮ್ಮ ಶ್ಲೋಕಗಳನ್ನು ಹೇಳ್ಕೊಂಡು ಬಹಳ ಖುಷಿಯಾಗಿರ್ತೀವಿ ನಾವು, ಇದು ನಮ್ಮದು ಅಂತ. ಅದು ಹೇಳೋದು ಇವತ್ತಿನ ವಾಸ್ತವ ಸ್ಥಿತಿಗೆ ಹೆಂಗಿರೋ ಹೇಳಬೇಕು. ಎರಡನೇದು, ಅದನ್ನ ನಾವು ಪಾಲನೆ ಮಾಡೋ ದಿಕ್ಕಿನಲ್ಲಿ ನಮ್ದೇನು. ಉದಾಹರಣೆಗೆ ಸಿವಿಕ್ ಸೆನ್ಸ್ ಅನ್ನುವಂಥ ಒಂದು ಪದ ಇಂಗ್ಲೀಷಲ್ಲಿ ಇದೆ. ಅದಕ್ಕೂ ನಮಗೂ ಸಂಬಂಧವೇ ಇಲ್ಲ ಎಷ್ಟೊಂದು ಸತಿ. ಯಾಕಂದ್ರೆ ನಾವು ಅದನ್ನ ಪಾಲಿಸಕ್ಕೆ ಆಗಲ್ಲ, ಅದು ಪಾಲಿಸ್ಬೇಕು ಅಂದಾಗ ಬೇರೆಯವ್ರು ಮಾಡಲಿ ಅಂತ ಅನ್ಸುತ್ತೆ. ನಾನು ಮತ್ತೆ ಸಮಯ ಪಾಲನೆ ಬಗ್ಗೆ ಹೇಳ್ತೀನಿ. ಅಥವಾ ಕಸವನ್ನ, ಆಶ್ಚರ್ಯ ಆಗೋದು 2014 ಆದ್ಮೇಲೆ ಒಬ್ಬ ಪ್ರಧಾನ ಮಂತ್ರಿ ನಾವು ಹೇಳ್ಬೇಕಾಯ್ತು ನಮ್ಗೆ, ನೀವು ನೀಟಿಗಿರ್ಬೇಕು, ನಿಮ್ ಸುತ್ತಮುತ್ತ ಕಸ ಬಿಸಾಕಬಾರ್ದು ಅಂತ. ಯಮದ ಮೊದಲನೆಯ ನಿಯಮ ಇದೇ ಆಗಿತ್ತು. ಯೋಗಾಸನದಲ್ಲಿ ಅಥವಾ ಅಷ್ಟಾಂಗ ಯೋಗದ ಯಮದಲ್ಲಿ ಮೊದಲನೆಯ ಪಾಯಿಂಟೇ ಇದು, ಶುಚಿತ್ವ. ಈ ಶುಚಿತ್ವದ ಬಗ್ಗೆ ಸಾವಿರಾರು ವರ್ಷಗಳಿಂದ ನಮ್ಗೆ ಏನ್ ಹೇಳಿಕೊಟ್ಟಿದ್ರು ಅದನ್ನ ಬಿಟ್ಟು ಮತ್ತೆ ಅದನ್ನ ರಿಜಿನಿವೇಟ್ ಮಾಡಬೇಕಾಗಿದೆ. ಈಗ ನಾನು ಉದಾಹರಣೆಗೆ ಒಂದು ಹೇಳಿದೆ, ಆ ತರ ಸಣ್ಣ ಸಣ್ಣ ಸಂಗತಿಗಳನ್ನ ಸರಿಯಾಗಿ ಮಾಡೋಬೇಕು, ಮತ್ತೆ ಸರಿಯಾದ ಅರ್ಥ ಮಾಡ್ಕೋಬೇಕು. ಆ ನಿಟ್ಟಿನಲ್ಲಿ ಮಾಡಿದಾಗ ಇವತ್ತಿರುವಂತ ಎಲ್ಲ ಜಾಗತಿಕ ಸಮಸ್ಯೆಗಳು, ನಿಮಗೆ ಆಶ್ಚರ್ಯ ಆಗ್ಬೋದು, ಎಲ್ಲೋ ಏನೋ ಯುದ್ಧ ನಡೀತಿದೆ, ಯುಕ್ರೇನು ರಷ್ಯಾದೆಲ್ಲೋ ನಡೀತಿದೆ, ಇನ್ನೆಲ್ಲೋ ಸಾವಿರಾರು ಮೈಲಿಗಳ ದೂರದಲ್ಲಿ ಇರಾಕ್ ಇರಾನ್ ಇದ್ರ ಬಗ್ಗೆ ಎಲ್ಲ ಯುದ್ಧಗಳು ನಡೀತಿದೆ, ಇದಕ್ಕೂ ಭಾರತಕ್ಕೂ ಸಂಬಂಧ ಇಲ್ಲ ಅನ್ನುವಂಥದ್ದು ನಮಗೆ ಸಹಜವಾಗಿ ಅನ್ನಿಸುತ್ತೆ. ಅಥವಾ ಇವತ್ತಿನ ಗ್ಲೋಬಲ್ ಸಿನಾರಿಯೋಲಿ ನಮ್ದು ಟ್ರೇಡು, ನಮ್ದು ಮಾರ್ಕೆಟ್, ಅಥವಾ ಇನ್ನೇನೋ ಇನ್ಫ್ಲೇಷನ್ಸ್, ಈ ತರ ಪದಗಳನ್ನ ಉಪಯೋಗಿಸ್ತಾ ಇರ್ತೀವಿ. ಆದರೆ ಇದೆಲ್ಲವನ್ನೂ ನಾವು ಸರಿಯಾಗಿ ಮಾಡಿದಾಗ ಕೇವಲ ನಮ್ಮ ದೃಷ್ಟಿಕೋನದ ಮೂಲಕವೇ ಜೀವನದ ಪದ್ಧತಿಯನ್ನ ರೂಪಿಸಬಹುದು. ಪ್ರಪಂಚಕ್ಕೆ ನಾವು ಜ್ಞಾನವನ್ನ ಮತ್ತೆ ಕೊಡಬಹುದು. ಜ್ಞಾನವನ್ನ ಕೊಡಬೇಕಾದ್ರೆ ಮೊದಲು ನಾವು ಜ್ಞಾನಿಗಳಾಗಬೇಕು. ಆ ಜ್ಞಾನಿಗಳಾಗಬೇಕಾದ್ರೆ ನಮ್ಮಲ್ಲಿದ್ದಂಥ ಸಾವಿರಾರು ವರ್ಷಗಳ ಇತಿಹಾಸವನ್ನ ಸರಿಯಾಗಿ ತಿಳ್ಕೋಬೇಕು, ಅದನ್ನ ಪಾಲನೆ ಮಾಡುವಂಥವ್ರಾಗಬೇಕು. ಇವತ್ತು ನಮಗೆ ಬೇಕಾ ಬೇಡವಾ ಎಲ್ಲದಕ್ಕೂ ಭಾರತವನ್ನ ಕೇಳ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದೀರಾ, ನಿಮ್ದೇನ್ ಇದಕ್ಕೆ ಅಭಿಪ್ರಾಯ ಅಂತ. ಸೆಂಟರ್ ಆಫ್ ದಿ ಸ್ಟೇಜ್ ಇದೀವಿ ನಾವು. ಆದ್ರೆ ಅದನ್ನು ಮುಂದುವರಿಸ್ಬೇಕಾದ್ರೆ ನಮ್ಮ ಜನವೂ ಹಂಗೆ ಆಗ್ಬೇಕು. ಅದಕ್ಕೆ ಹಿಂದೂ ಅಂತ ಹೇಳಿದ ತಕ್ಷಣ ನಾವು ಈ ತರ ಹಿಂದೂಗಳು, ಅವರೆಲ್ಲ ಹಿಂದೂಗಳ ಅಲ್ವಾ, ಕ್ರಿಶ್ಚಿಯನ್ ಇದಾರೆ ಅವ್ರ ಹಿಂದೂಗಳ ಅಲ್ವಾ, ಈ ತರದ ಯೋಚನೆಗಳೇ ಬರಬಾರ್ದು ನಮ್ಗೆ. ಹಿಂದೂ ಅನ್ನೋದೊಂದು ಜೀವನ ಪದ್ಧತಿ. ಇದು ನಾವು ವರ್ಷಾನುಗಟ್ಲೆಯಿಂದ ಸಾವಿರಾರು ವರ್ಷಗಳಿಂದ ನಂಬಿಕೆ ಇಟ್ಕೊಂಡ್ ಬಂದಿರುವಂಥದ್ದು. ಫಸ್ಟ್ ಇದನ್ನ ನಂಬೇಕು ನಾವು, ಆಮೇಲೆ ಅದನ್ನ ಹೇಳಲಿಕ್ಕೆ ಶುರು ಮಾಡ್ಬೋದು. ನಮ್ಮಲ್ಲೇ ನಂಬಿಕೆ ಇಲ್ಲ ಅಂತ ಹೇಳಿದಾಗ ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ವಿಧಾನಗಳನ್ನ ಹುಡುಕ್ಬೋದು. ಅದು ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಬೇಕಾದ್ರೆ ಆಮೇಲೆ ಅದನ್ನ ಮುಂದುವರಿಸ್ಬೇಕಾಗತ್ತೆ. ಅದಕ್ಕೆ ಕೆಲವು ಸಂಗತಿಗಳನ್ನ, ಪ್ರಶ್ನೋತ್ತರಕ್ಕೆ ಸಮಯ ಇದೆ ಅಂತ ಹೇಳೋದು, ಕೆಲವು ಸಂಗತಿಗಳನ್ನ ನಾವು ಇವತ್ತಿನ ಜನ್ಸ್ ಅಂತ ಏನ್ ಕರಿತೀವಿ ಅವ್ರಿಗೆ ಅರ್ಥ ಆಗೋಂಗೆ ಮತ್ತೆ ಅವ್ರದೇ ಭಾಷೆಯಲ್ಲಿ ಹೇಳುವಂತ ಪ್ರಯತ್ನವನ್ನ ಪದೇ ಪದೇ ಮಾಡಬೇಕಾಗಿದೆ. ಎಷ್ಟೋ ಸತಿ ಅವರು ಎಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ತಿಳ್ಕೊಂಡು ಗೂಗಲ್ ಅಲ್ಲಿ ಅಲ್ಲಿ ಇಲ್ಲಿ ಅಂತ ಹೇಳಿದ್ರೆ ನಮ್ಗೆ ಇರಿಟೇಷನೇ ಆಗ್ಬಿಡುತ್ತೆ. ಹೇಳಿದ್ಪ ಮಾಡ ಸಾಕು, ಸುಮ್ಮನೆ ಕೇಳ್ತಿರ್ಬೇಡ ಪ್ರಶ್ನೆ ಅಂದ ತಕ್ಷಣ ಅವನಿಗೆ ಅನ್ಸುತ್ತೆ ಯಾಕೆ ಮಾಡ್ಬೇಕು ಇದನ್ನ, ನಮಗ್ ಗೊತ್ತಿಲ್ಲ ಅಂತ ಹೇಳೋದಕ್ಕೆ ಅವನ್ನ ಯಾಕೆ ನಾವು ದೂಷಿಸ್ತೀವಿ, ಅವ್ನು ಮಾಡದೇ ಇರೋಂಗ್ ಮಾಡ್ಬಿಡ್ತೀವಿ. ಅದಕ್ಕೆ ನಮ್ಮ ಥಾಟ್ ಪ್ರಾಸೆಸ್ನ ಜಾಸ್ತಿ ಮಾಡ್ಕೋಬೇಕಾಗಿದೆ. ಅದರ ಮೂಲಕ ಇವತ್ತಿನ ಏನೇನು ವ್ಯವಸ್ಥೆಗಳಿದೆಯೋ ಸಮಾಜದಲ್ಲಿ ಅದೆಲ್ಲದಕ್ಕೂ ನಮ್ಮ ಯೋಚನೆ ಏನಿದೆ, ತಂತ್ರ, ನಾನು ತಂತ್ರ ಅಂತ ಹೇಳ್ತೀನಿ. ನಮ್ಮ ತಂತ್ರ ಅಂದ್ರೆ ಫ್ರೇಮ್ ವರ್ಕ್, ಅಲ್ಲಿ ಆನ್ಸರ್ಸ್ ಇದೆ, ಸಿಕ್ಕೇ ಸಿಗುತ್ತೆ. ಎಲ್ಲರೂ ಚಾಣಕ್ಯನ ಅರ್ಥನೀತಿ, ಕೌಟಿಲ್ಯನ ಅರ್ಥನೀತಿ, ವಿದುರನ ಶಾಸ್ತ್ರ ಇದೆಲ್ಲ ಹೇಳಿದ್ದೇ ಆಗ್ತಿದೆ. ಓದ್ಬೇಕಲ್ಲ ಯಾರಾದ್ರೂ ಅದನ್ನ. ಓದೋದಷ್ಟೇ ಅಲ್ಲ, ಓದದ್ಮೇಲೆ ಇವತ್ತಿನ ದಿಸಕ್ಕದು ಎಷ್ಟು ಪೂರಕವಾಗಿದೆ ಅದನ್ನು ಹೇಳ್ಬೇಕಲ್ಲ. ಅದನ್ನು ಓದ್ತಾ ಮತ್ತೆ ಹೇಳಲಿಕ್ಕೆ ಶುರು ಮಾಡಿದಾಗ ನಮ್ಗೆ ಅನ್ಸುತ್ತೆ ಇದು ಸೈಕಲ್, ಇದು ನಮ್ಮ ನಂಬಿಕೆ ಹೆಂಗಿದೆಯೋ ಇದು ಸೈಕಲ್ ವಾಪಸ್ ಇಲ್ಲಿಗೆ ಇದೆ ಇದು.